ಗ್ರಾಮದ ಸಮಸ್ಯೆಗಳ ಮಹಾಪೂರ, ಪ್ರಭಾವಿ ವ್ಯಕ್ತಿಯ ಪ್ರಭಾವಕ್ಕೆ ಮಲಗಿ ಹೋದ ಸಾರ್ವಜನಿಕರ ಗೋಳು. ಶಿಡ್ಲಘಟ್ಟ ತಾಲೂಕಿನ ದೊಡ್ಡತೇಕಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಟಿ ಪೆದ್ದನಹಳ್ಳಿ ಗ್ರಾಮದ ನಿವಾಸಿ ಹಾಗೂ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕೆಲಸ ಮಾಡಿ ನಿವೃತ್ತ ಆದ ಡಿ ಹೇಮಂತ್ರವರು ಅಕ್ರಮ ಖರಾಬು, ಒತ್ತುವರಿ, ಸರ್ಕಾರಿ ಶಾಲಾ ಆಸ್ತಿ ಒತ್ತುವರಿ ಮಾಡಿಕೊಂಡಿದ್ದಾರೆ ಅಂತ ಆರೋಪ ಮಾಡಿದ ಗ್ರಾಮಸ್ಥರು, ಗ್ರಾಮದ ಜನರು ಕುಡಿಯಲು ಸರ್ಕಾರದಿಂದ ಕೂರಿಸಿದ್ದ ಕೊಳವೆ ಬಾವಿಯನ್ನು ಅಕ್ರಮ ಒತ್ತುವರಿ ಮಾಡಲು ಹೋಗಿ ಅದರೊಳಕ್ಕೆ ಪೈಪು, ಪಂಪು, ಮೋಟಾರ್ ಹಾಗೂ ಕೇಬಲ್ ಕಳಚಿ ಒಳಗಡೆ ಮುಳುಗಿಸಿದ್ದಾರೆ ಅಂತ ಗ್ರಾಮಸ್ಥರು ಆರೋಪ. ಇದರ ಸಂಬಂಧ ಸ್ಥಳೀಯ ಗ್ರಾಮ ಪಂಚಾಯತ್ಗೆ ದೂರು ಕೊಟ್ಟರು ಉಪಯೋಗವಾಗಿಲ್ಲ. ಈ ದಾರಿ ಮಾಡಬೇಕು ಅಂತ ಇಲ್ಲಿ ಆ ಲಾಸ್ಟ್ ಇಂದ ಈ ಲಾಸ್ಟ್ ಗಂಟ ದಾರಿ ತೋರಿಸಿದ್ರು. ಮಾಡಿದ್ ಮಾತ್ರ ಅವ್ರ ಜಮೀನು ಮಾತ್ರ ಎಷ್ಟು ಬೇಕು ದಾರಿ ಅಷ್ಟು ಮಾತ್ರ ಮಾಡಿ. ಎಷ್ಟು ಕಿಲೋಮೀಟರ್ ಮಾಡಿದ್ರು ಸರ್? ಎಷ್ಟು ಕಿಲೋಮೀಟರ್ ಮಾಡಬೇಕಾಗಿತ್ತು ಸರ್? ಹೆಚ್ಚು ಕಮ್ಮಿ 1.5 ಕಿಲೋಮೀಟರ್ ಇತ್ತು. 1.5 ಕಿಲೋಮೀಟರ್ ಮಾಡಬೇಕಾಗಿತ್ತು. 1.5 ಕಿಲೋಮೀಟರ್ ಮಾಡಬೇಕು. 4 ಲಕ್ಷ ಮಾಡಿರೋದು. 4 ಲಕ್ಷ ಪಂಚಾಯತ್ ಎಷ್ಟು ಸರ್? ಅರ್ಧ ಕಿಲೋಮೀಟರ್ ಕೂಡ ಇಲ್ಲ. ಒಂದು 400 ಮೀಟರ್ ಇರ್ಬೋದು. ಅಲ್ಲಿಂದ ಇಲ್ಲಿಗೆ 400 ಮೀಟರ್ ಇರ್ಬೋದು. ಅವ್ರ ಜಮೀನು ಮಾತ್ರ ದಾರಿ ಮಾಡ್ಕೊಂಡ್ರು. ಮುಂದಿಗೆ ದಾರಿ ಮಾಡಾಕ ಇಲ್ಲ, ಬಜೆಟ್ ಇಲ್ಲ, ಅದು ಇಲ್ಲ, ಸಾಲದ ದುಡ್ಡು ಅಂತೇಳಿ ಅವ್ರ ಜಮೀನ್ ಮಾತ್ರ ಬಂದೋಬಸ್ತ್ ಮಾಡ್ಕೊಂಡ್ರು. ಯಾರು ಮಾಡಿರೋದು ಸರ್? ನಮ್ಮೂರು ಹೇಮಂತ್ ಹೇಳಿ, ಹೇಮಂತ್ ಅವ್ರು ಅಂತೇಳಿ ಅವ್ರ ಜಮೀನ್ ಮಾತ್ರ ದಾರಿ ಮಾಡ್ತಾರೆ. ఈ బోర్ నిలిచి అది అక్కడ వేసి నీళ్ళు బాగలేదు అని చెప్పా. అవునా, అది తాటాయ దీన్ని అట్లే బిల్డింగ్లు అన్నీ పెట్టేసింది. ಅದಕ್ಕೆ ఎవరు ಪೂಡ್ಸಿಲ್ಲ. ಸುಮಾರು ಒಂದು 15 ವರ್ಷದಿಂದ ಇಲ್ಲಿ ಕೊಳವೆ ಬಾವಿ ಇತ್ತು. ಸರ್ಕಾರಿ ಇದರಿಂದ ಕೊಳವೆ ಬಾವಿ ಹಾಕ್ಸಿದ್ದು. ಇಲ್ಲಿ ಸುಮಾರು ಅಂದ್ರೆ ಬರಗಾಲ ಬಂದ್ರು ಈ ನೀರಿಂದ ನಮ್ಗೆ ತುಂಬಾ ಒಳ್ಳೇದಾಗ್ತಾ ಇತ್ತು. ಒಳ್ಳೆ ನೀರಿದು, ತುಂಬಾ ಅನುಕೂಲ ಆಗ್ತಾ ಇತ್ತು. ಬೇರೆ ಕಡೆ ಎಲ್ಲಿ ಸಕ್ಸಸ್ ಆಗ್ತಾ ಇಲ್ಲ ಈ ನೀರು. ಸುಮಾರು ಅಂದ್ರೆ ಒಂದು ವರ್ಷದಿಂದ ಈಚೆ ಇದು ಕೆಟ್ಟೋಗಿತ್ತು ಅಷ್ಟೇ. ಪಂಚಾಯತ್ಗೆಲ್ಲ ಗೊತ್ತು, ಎಲ್ಲ ಇದು ಮಾಡಿದ್ರು. ಮತ್ತೆ ನರೇಗಾ ಅಂತ ಬಂದಿದ್ದು, ಇವ್ರ ಸ್ವಂತ ಜಾಗ ಈ ಕಡೆ, ಇದು ಸರ್ಕಾರಿ ಜಮೀನು. ಸರ್ಕಾರಿ ಜಮೀನಲ್ಲೇ ಕೊಳವೆ ಬಾವಿ ಹಾಕಿರೋದು, ಕೊಳವೆ ಬಾವಿ. ಅದನ್ನ ನರೇಗಾ ಕೆಲಸ ಮಾಡಿಬಿಟ್ಟು, ನರೇಗಾ ಕೆಲಸ ಮಾಡಿದಾಗ JCB ತಗೊಂಡು ಬಂದು ಅದೆಲ್ಲ ಮುಚ್ಚಿಬಿಟ್ಟು, ಇದು ಸುಮಾರು ಅಂದ್ರೆ ಒಂದು 15 ಪೈಪು, ಮೋಟ್ರು, ಕೇಬಲ್ ಎಲ್ಲ ಅದಕ್ಕೆ ಬೀಳಿಸಿರ್ತಾರೆ. ಈ ವಿಚಾರನೂ ಬಿಡಿ, ಹೋಗಿ ತಿಳಿಸಿದ್ರೆ ನಮಗೆ ಇಲ್ಲಿಯವರೆಗೂ ಯಾವುದೂ ದೂರು ಬಂದಿಲ್ಲ ಅಂತ ನೆನೆಸಿಕೊಳ್ಳಲಾಗಿದೆ. ಆದರೆ ಇವರ ಇಲಾಖೆ ಅಡಿಯಲ್ಲಿ ಕೆಲಸ ನಿರ್ವಹಿಸುವ ಜಲಗಾರ ದಿನನಿತ್ಯ ಅದೇ ಕೊಳವೆ ಬಾವಿಗೆ ಭೇಟಿ ಮಾಡ್ತಿದ್ದು ಅದು ಯಾಕೆ ತಿಳಿದಿಲ್ಲ ಎಂಬ ಮಾತು ಈ ಅಧಿಕಾರಿಗಳಿಂದ ಬರುತ್ತಿದೆ ಎಂಬುದು ಅನುಮಾನ ಮೂಡಿದೆ. ನನ್ನ ಹೆಸರು ಜಯಚಂದ್ರ ಅಂತ. ಈ ಊರಿನ ಚರಂಡಿಗೆ ಕ್ಲೀನ್ ಮಾಡದೇ ಇರೋದ್ರ ಬಗ್ಗೆ ನಾವು ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ವಿ. ಇಒ ಮೇಡಮ್ಗೂ ಇನ್ಫಾರ್ಮ್ ಮಾಡಿದ್ದೀವಿ. ಫೋಟೋ ಸಮೇತ ನಾವೆಲ್ಲ ಫೋಟೋ ಎಲ್ಲ ಮಾಡಿ ಮೇಡಮ್ ವಾಟ್ಸಪ್ ಮುಖಾಂತರ, ಮಾಧ್ಯಮ ಮುಖಾಂತರ ತಿಳಿಸಿದ್ದೀವಿ. ನಾವು ಅರ್ಜಿ ಮುಖಾಂತರ ಕೊಟ್ಟಿದ್ವಿ. ಯಾವುದೇ ಥರ ಆಕ್ಷನ್ ತಗೊಂಡಿಲ್ಲ. ನಾವು ಕೊಟ್ಟು ಸುಮಾರು 6 ತಿಂಗಳಿಂದನೂ ನಾವು ರಿಕ್ವೆಸ್ಟ್ ಮಾಡ್ತಾನೆ ಇದ್ದೀವಿ. ಫೋನಲ್ಲೂ ಮಾಡ್ತಾ ಇದ್ದೀವಿ, ಅರ್ಜಿ ಮುಖಾಂತರ ಮಾಡ್ತಾ ಇದ್ದೀವಿ. ಸುಮ್ಮನೆ ಬಂದು ಪಂಚಾಯತ್ ಅವರು ಒಂದ್ಸಲ ನೋಡ್ಕೊಂಡು ಊರೆಲ್ಲ ಸರ್ವೆ ಮಾಡ್ಕೊಂಡು ಹೋಗ್ತಾರೆ, ಕ್ಲೀನ್ ಮಾಡಿಸ್ತೀವಂತ, ಮತ್ತೆ ಕ್ಲೀನ್ ಮಾಡಲ್ಲ. ಸರ್, ರವಿ ಅಂತೇಳಿ ಟಿ ಪೆದ್ದನಹಳ್ಳಿಯಿಂದ. ಏನು ಹಿಂದೆಗಡೆ 45ನೇ ಸರ್ವೆ ನಂಬರು, 38 ಕುಂಟೆ ಅಷ್ಟೇ ಅವ್ರದ್ದು ಹಿಂದೆಗಡೆ. ಇನ್ನೇನು ಇವಾಗ ಎಷ್ಟು, ಒಂದು 3.5 ಎಕರೆ ಏನು ಕಬ್ಜಾ ಮಾಡಿದಾರಲ್ಲ, ಇದೆಲ್ಲ ಸರ್ಕಾರಿ ಭೂಮಿ. ಇನ್ನೊಂದು ಈ ಸ್ಕೂಲ್ ಜಾಗ ಬಂದ್ಬಿಟ್ಟು 100ಗೆ 120 ಇತ್ತು. ಹಿಂದೆಗಡೆ ಬಂದ್ಬಿಟ್ಟು ಇದು ನೋಡಿ, ನಿಮ್ಗೆ ಈ ಸ್ಕೂಲ್ ಕಾಣಿಸುತ್ತೆ, ಹಿಂದೆಗಡೆ ಬಾತ್ರೂಮ್ ಕಾಣಿಸುತ್ತೆ. ಇವಾಗ ಇದು ಯಾವುದೂ ಇಲ್ಲ. 180 ಸ್ಕೂಲ್ ಮಾಡಿದ್ರು, ಇಲ್ಲಿ ಇದಾಕೊಂಡಿದ್ರು ವಾಮೆ ಅಂತ. ಅವಾಗ ಆದ್ಮೇಲೆ ಏನಾಯ್ತು, ಒಬ್ಬೊಬ್ಬರು ನಮ್ಮರಾದಾಗ ಒಂದೊಂದು ಥರ ಎಕ್ಸ್ಚೇಂಜ್ ಮಾಡಿ ಫಸ್ಟ್ ಈ ಸ್ಕೂಲ್ ಕಟ್ಸೆ. ಇದು ಚಿಕ್ಕಾಯ ಬಂದು ಆ ಕಡೆ ಇತ್ತಲ್ಲ, ಅದು ಸೇರಿಸಿ ಖರಾಬಿನೇ, ಅದು ಸೇರಿಸಿ ಮಾಡಿದ್ದು. ಮಾಡಿದ್ಮೇಲೆ ಏನಾಯ್ತು, ಹಿಂದ್ಗಡೆ ಒಂದು 3 ಬಾತ್ರೂಮ್ ಕಟ್ಟಿದ್ದು. ಬಾತ್ರೂಮ್ ಕಟ್ಬಿಟ್ಟು ತಿರುಗಿ ನಮ್ಮರಾದಾಗ ಏನು ಮಾಡಿದ್ರು, ಇದು ಬಯಂ ಹೆಸರಿನಲ್ಲಿ ಅಂತ ಇದು ಮಾಡಿಬಿಟ್ಟು ಒಂಥರ ರೆಕಾರ್ಡ್ ಮಾಡಿದ್ರು. ಜಲಗಾರ ಅಶೋಕನನ್ನು ಕೇಳಲಾಗಿ ಈ ಕೊಳವೆ ಬಾವಿ 1 ವರ್ಷದ ಹಿಂದೆ ಮೋಟಾರ್ ಪಂಪು, ಮೋಟಾರ್ ಪೈಪುಗಳು, ಕೇಬಲ್ಲು ಸೇರಿದಂತೆ ಕೊಳವೆ ಬಾವಿ ಒಳಗಡೆ ಕಳಚಿ ಹೋಗಿದೆ. ಇದು ಬಿಡಿಸಿದವರು ಯಾರು ಅಂತ ಕೇಳಲಾಗಿ ಅಲ್ಲಿ ನರೇಗಾ ಕಾಮಗಾರಿ ಮಾಡಿರುವವರು JCB ಇಂದ ಕೆಡವಿದಾಗ ಬಿದ್ದಿದೆ ಅಂತ ತಿಳಿಸಿದ್ದಾರೆ. ಈ ವಿಚಾರ ಗ್ರಾಮ ಪಂಚಾಯಿತಿಗೆ ತಿಳಿದೇ ಇಲ್ಲವಂತೆ. ಇದು ಯಾವ ಕುಂಟು ನೆಪ ಅಥವಾ ಯಾರ ಒತ್ತಡಕ್ಕೆ, ಯಾರ ಪ್ರಭಾವಕ್ಕೆ ಸಿಲುಕಿ PDO ಮಾತನಾಡ್ತಿದ್ದಾರೆ ಎಂಬುದು ಅರ್ಥವಾಗಬೇಕು. ನಾನು ವೆಂಕಟೇಶಪ್ಪ ಅಂತ ಹೇಳ್ಬಿಟ್ಟು 2011-12ನೇ ಇಸ್ವಿನಲ್ಲಿ ದೊಡ್ಡತೇಕಹಳ್ಳಿಯಿಂದ ನಾನು ಟ್ರಾನ್ಸ್ಫರ್ ಆಗಿ ಅಲ್ಲಿ ಹೋಗಿದ್ದಾಗ
ಆ ಶಾಲೆಯಲ್ಲಿ ಕಾಂಪೌಂಡು ಇತ್ತು. ಒಂದು ಶೌಚಾಲಯ 2011-12 ಇಸ್ವಿನಲ್ಲಿ ಒಂದು ಶೌಚಾಲಯನೂ ಗೌರ್ಮೆಂಟಿಂದ ಆಗಿತ್ತು ಸರ್. ನನ್ನ ಪೀರಿಯಡಲ್ಲಿ ಆ ಸ್ಕೂಲ್ ಹಿಂದ್ಗಡೆ ಕಾಂಪೌಂಡ್, ಹಳೆ ಕಾಂಪೌಂಡ್ ಗೋಡೆ ಇತ್ತು. ಬಟ್ ಈಗ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ ಅಲ್ಲ, ಶೌಚಾಲಯಕ್ಕೂ ಹಳೆ ಕಾಂಪೌಂಡ್ಗೂ ಎಷ್ಟು ಅಡಿ ಅಂತರ ಇತ್ತು ಸರ್. ಒಂದು 20 ಅಡಿ ಇತ್ತು ಸರ್. ಗೆ ಸಂಬಂಧಪಟ್ಟಂಗೆ ಒತ್ತುವರಿ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇವಾಗ ಸಾರ್ವಜನಿಕರು ಆಕ್ಷೇಪಣೆ ವ್ಯಕ್ತಪಡಿಸಿದ್ದಾರೆ. ಮತ್ತೆ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿದ್ದಾರೆ. ಅದರಂತೆ ಇವಾಗ ನಾವು ಸ್ಥಳ ಪರಿಶೀಲನೆ ಮಾಡಿದಾಗಿ ಅದು ಸುತ್ತು ಕಾಂಪೌಂಡ್ ಇದೆ. ಆಮೇಲೆ ಇವಾಗ ಸಾರ್ವಜನಿಕರು ಏನ್ ಹೇಳ್ತಿದ್ದಾರೆ ಅಂದ್ರೆ, ಇಲ್ಲ ಹಿಂದೆ ಮೊದಲು ಇನ್ನೂ ಜಾಸ್ತಿ ಇತ್ತು, ಅದರ ಮೆಜರ್ಮೆಂಟ್ಸ್ ಕಡಿಮೆ ಆಗಿದೆ ಅಂತ ಹೇಳ್ತಿದ್ದಾರೆ. 5 ವರ್ಷದಿಂದ ಕಾಂಪೌಂಡ್ ಏನು ಕನ್ಸ್ಟ್ರಕ್ಷನ್ ಆಯಿತು, ಆ ಕನ್ಸ್ಟ್ರಕ್ಷನ್ ಆಗೋವಾಗ ನೀವು ಗಲಾಟೆ ಮಾಡಿದ್ರು. ಈ ಪ್ರಸ್ತಾಪ ಆಗಿದೆ, ಅವಾಗಿಂದನೇ ನಡೀತಾನೆ ಬರ್ತಾ ಇದೆ. ಎಲ್ಲ ಅರ್ಜಿ ಎಲ್ಲ ಕೊಟ್ಟಿದ್ವು, ನಿಲ್ಲಿಸ್ತೇವೆ ಅಂತ ಹೇಳಿದ್ರು. ಮಾಜಾರು ಮಾಡಿದ್ರು, ಎಲ್ಲ ಮಾಡಿದ್ರು, ಏನು ಮಾಡಿದ್ರು ಬಿಲ್ದು ನಿಲ್ಲಿಸಲಿಲ್ಲ. ಆಫೀಸಿಂದಾನು ಬಂದಿದ್ರು ಸರ್, ಅವರು ಬಂದು ಪಾಪ ಕೇಳಿದ್ದಾರೆ, ಸುಮ್ಮನೆ ಆಗೋದು. ಏನ್ ಮಾಡಿದ್ರು ಹತ್ರ ಎಚ್ಚೆತ್ಕೊಂಡಿರೋದು. ಅವಾಗ ಅಷ್ಟಾದಾಗ ಸ್ವಲ್ಪ ಮೂವ್ ಮಾಡಿದ್ರೆ ತೋಡಿ ಮೂವ್ ಮಾಡಿದ್ರೆ ಇಷ್ಟು ಇವಾಗ ಅದೇಂತ ಪ್ರಯತ್ನ ಆವಾಗ ಕಂಪ್ಲೇಂಟ್ ಎಲ್ಲ ಕೊಟ್ಟಿದ್ದು ಸರ್, ಪಂಚಾಯತ್ಗೆಲ್ಲ ಕೊಟ್ಟಿದ್ದು. ಹೇಳ್ತಿರೋದು ಅಷ್ಟು ಹೋದವರು ಮತ್ತೆ ಯಾಕೆ ಬಂದ್ರಿ? ಬಿಲ್ ಮಾಡಿಬಿಟ್ರಲ್ಲ ಸರ್, ನಾವು ಹೇಳಿದ್ರು ಮಾಡಿಬಿಟ್ರಲ್ಲ. ಸುಮಾರು 2 ಅರ್ಜಿ ಸೈನ್ ಮಾಡಿಸ್ಕೊಂಡು ಬಂದು ಕೊಟ್ಟಿದ್ದೀವಿ. ಈಗ ಅವಾಗ ಏನಾದ್ರು ಯಾರನ್ನಾರು ಕರ್ಸಿನ ಪಂಚಾಯತಿ ಮಾಡಿ ಗೋಪಾಲ್ ರೆಡ್ಡಿ ಬಂದಿದ್ದಾರೆ ಸರ್. ಏನ್ ಪಂಚಾಯತಿ ಅವರು ಹಿಂಗೆ ಸರ್ ಅವಾಗ ಏನ್ ನಡೀತದೆ ಸರ್, ನಾನು ಇದ್ದೆ ಅಲ್ಲಿ. ಅದೇ ರೀತಿಯಾಗಿ ಗ್ರಾಮದ ಸರ್ಕಾರಿ ಶಾಲೆಯ ಸ್ವತ್ತನ್ನು ಇಂಚಿಂಚು ತಮ್ಮ ಖಾಸಗಿ ಸ್ವತ್ತನ್ನು ಕಬಳಿಕೆ ಮಾಡಿಕೊಳ್ತಿದ್ದಾರೆ ಎಂಬ ಆರೋಪವನ್ನು ಮಾಡಿರುವ ಸಾರ್ವಜನಿಕರು ಅದಕ್ಕೆ ಪ್ರತ್ಯೇಕವಾಗಿ ದೊಡ್ಡತೆಕ್ಕಹಳ್ಳಿ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಅಂದು ಕಾರ್ಯನಿರ್ವಹಿಸ್ತಾ ಇರುವ ಅಂತಹ ಸರ್ಕಾರಿ ಶಾಲಾ ಶಿಕ್ಷಕರು ಕೊಟ್ಟಿರುವಂತಹ ವಿವರ ಇಲ್ಲಿದೆ ನೋಡಿ. ಹೀಗೆ ಗ್ರಾಮದ ಸರ್ಕಾರಿ ಕರಾಬು ಮತ್ತು ಗೋಮಾಳ ಬಡವರ ಪಾಲಾಗದೆ ಆಸ್ತಿವಂತರ ಮತ್ತು ಸ್ಥಿತಿವಂತರ ಪಾಲಾಗ್ತಾ ಇದ್ರು. ಜಾಣ ಕುರುಡುತನ ಮೆರೆಯುತ್ತಿರುವಂತಹ ಅಧಿಕಾರಿಗಳು ಪ್ರಜಾಪ್ರಭುತ್ವದಲ್ಲಿ ಕೆಲಸ ಮಾಡ್ತಿದ್ರು ಅಥವಾ ಪಟ್ಟಭದ್ರ ಹಿತಾಸಕ್ತಿಗಳ ಶಕ್ತಿಗೆ ನಲುಗಿ ತಮ್ಮ ಅಧಿಕಾರವನ್ನು ಅವರ ಪಾದದಡಿ ಇರಿಸಿ ಬಡವರ ಪಾಲಿನ ಕತ್ತಿ ಆಗಿದ್ರು ಎಂಬುದು ಸಾರ್ವಜನಿಕರ ಆರೋಪವಾಗಿದೆ. ಸರ್ಕಾರದ ಆಸ್ತಿಯನ್ನು ಉಳಿಸುವ ನಿಟ್ಟಿನಲ್ಲಿ ಸಾರ್ವಜನಿಕರು ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮನವಿ ಮಾಡಿದ್ರು. ಮನವಿಗೆ ಎಚ್ಚೆತ್ತುಕೊಳ್ಳದೆ ಪ್ರಭಾವಿಗಳ ಒತ್ತಡಕ್ಕೆ ಮಣಿತಾ ಇರುವ ಈ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಎಂಬುದು ಸಾರ್ವಜನಿಕರಲ್ಲಿ ಕಳವಳ ತಂದಿದೆ. ರೈತರು ಬಂಡದಾರಿ, ಕಾಲದಾರಿಯಂತಹ ದಾರಿಗಳಲ್ಲಿ ತಮ್ಮ ಜಮೀನುಗಳಿಗೆ ಹೋಗಿ ಬಂದು ತಮ್ಮ ಬೆಳೆದ ಫಸಲನ್ನು ಮನೆಗೆ ತೆಗೆದುಕೊಂಡು ಹೋಗುವ ದಾರಿಯನ್ನೇ ಕಬಳಿಸಿ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಿದ್ದಾರೆ. ಇದಕ್ಕೆ ಸಂಬಂಧಿಸಿದಂತೆ ಈ ಅಕ್ರಮ ಕಬಳಿಕೆಯನ್ನು ತೆರವು ಮಾಡಿಕೊಡಿ ಎಂಬುದಾಗಿ ಸಾರ್ವಜನಿಕರು ಸಂಬಂಧಪಟ್ಟವರಿಗೆ ಅರ್ಜಿಗಳನ್ನು ನೀಡಿದ್ದಾರೆ. ಆದರೆ ಈವರೆಗೆ ಇಷ್ಟೊಂದು ಮೀನಾಮೇಷ ಎಣಿಸ್ತಿದ್ದಾರೆ. ರೈತರ ಪರ ಅಲ್ಲದೆ, ಸಾರ್ವಜನಿಕರ ಪರ ಅಲ್ಲದೆ, ದುಡ್ಡು ಮತ್ತು ಬಲಿತ ಪ್ರಭಾವಿಗಳ ಪರ ಇದ್ದಾರೆ ಎಂಬ ನೋವನ್ನು ಸಾರ್ವಜನಿಕರು ತೋಡ್ಕೊಂಡಿದ್ದಾರೆ. ಈ ಕಾಲುವೆ ಇಲ್ಲಿಂದ ಅಲ್ಲಿ ತನಕ ಕಾಲುವೆ ಇತ್ತು. ಟೋಟಲ್ ಎಲ್ಲ ಒಂದು 10 ದಿವಸ ಕೆಲಸ ಬಿಡೋದು, ಮತ್ತೆ ಶುರು ಮಾಡೋದು. ಯಾರನ್ನ ಈ ತರ ಬಂದ್ರೆ ನಿಲ್ಸ್ತಾರೆ, 1 ತಿಂಗಳು ನಿಲ್ಸ್ತಾರೆ, ಮತ್ತೆ ಕಂಟಿನ್ಯೂ, ಯಾರು ಕೇಳಂಗಿಲ್ಲ ಅಂತ. ಅಧಿಕಾರಿಗಳೇನು ಕಣ್ಮುಚ್ಕೊಂಡು ನಿದ್ದೆ ಮಾಡ್ತಾರೆ? ಯಾರು ಈ ಕಡೆ ತಲೆ ಹಾಕ್ತಾನೂ ಇಲ್ಲ ಸರ್. ಕಂಪ್ಲೇಂಟ್ ಎಲ್ಲ ಹೋಗಿದೆ. ಅದೇ ಇನ್ಸ್ಪೆಕ್ಷನ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಬಟ್ ಬಂದವರಿಲ್ಲ, ಇಲ್ಲಿ ಸ್ಟಾಪ್ ಮಾಡಿದವರಿಲ್ಲ. ಅಲ್ಲಿ ಇವ್ರು ಏನೋ ನೋಟಿಫಿಕೇಶನ್ ಕೊಟ್ರೆ ಅಲ್ಲಿ ಸ್ಟಾಪ್ ಮಾಡಿದ್ರೆ 1 ತಿಂಗಳು 2 ತಿಂಗಳು ಕೆಲಸ ನಡೆಯಲ್ಲ, ಆಮೇಲೆ ತಿರ್ಗಿ ಮಾಮೂಲಿ ಕಂಟಿನ್ಯೂ. ಇದು ಸುಮಾರು ಅಂದ್ರೆ 154ನೇ ಸರ್ವೆ ನಂಬರು ನಮ್ಮ ಸ್ವಂತ ಜಮೀನು. ಈ ಸ್ವಂತ ಜಮೀನಲ್ಲಿ ಸುಮಾರು ನಮ್ಮ ರೈತರು ನಾವು ಬೆಳೆ ಬೆಳೆದಿರ್ತಕ್ಕಂಥ ಬೆಳೆನೆಲ್ಲ ಇಲ್ಲಿ ಹಾಕ್ಕೊಂಡು ಕಣ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ರು. ಇವಾಗ ಏನಿದೆ ಅಂದ್ರೆ, ಈ ಸರ್ವೆ ನಂಬರ್ ಜಮೀನು ಸರ್ಕಾರಿ ಗೋಮಾಳ 38 ಕುಂಟೆ ಜಮೀನು ಸರ್ಕಾರಕ್ಕಿದೆ. ಈ ಸರ್ಕಾರ ಇಲ್ಲಿ ಎಕರೆ ಆಮೇಲೆ ಈ ಸರ್ಕಾರಿ ಜಮೀನು ಅನಧಿಕೃತವಾಗಿ ನಾನು ಇದಕ್ಕೆ 21 ಫಾರಂ ಹಾಕೊಂಡಿದ್ದೀನಿ ಅಂತೇಳಿ ಹೇಳ್ತಾ ಇದ್ದಾರೆ. ಯಾರು? ಈರಪ್ಪ ಅನ್ನೋರು. ಈರಪ್ಪ ಅನ್ನೋರು ಯಾರು? ಹನುಮಂತ, JE ಇಂಜಿನಿಯರ್, AW ಇಂಜಿನಿಯರ್ ಹನುಮಂತ ಅಂತ. ಮೊದಲು ಈರಪ್ಪ ಹೇಮಂತ. యాభై లక్షలు వస్తే ఇదంతా చేయాలి పని. నేను అంతా జైలు వచ్చిరే, అంతా కొలిసిరే, కాంక్రీట్ రోడ్ అంతా రెడీ చేపిస్తే ఇచ్చేపిస్తే ఇది మొంటిపోయి 2 దినాలు చేయాలి. 2 దినాలు చేసి తిరిగి గవర్నమెంట్, నేను కాంగ్రెస్ కదా, నా పని చేయాలి. అంతా ఇండ్ల ముందర వాళ్ళ ఇండ్ల ముందర వాళ్ళు కొట్టారు, అంతా చేసుకుంది. తిరిగి ఈ జల్జా పని అయ్యా చూడే, అంతా జేసీలో పెరిగేసిరే. ఎట్లా పర్వాలేదు, ఎట్లా మొన్న పాంపు పోయింది అట్లెక్కి ఎట్లా సార్ చేయదే? ఆ పీడిని అడిగితే మొన్న 50,000 రూపాయలు 2 లక్షలు పని అయింటే దాన్ని బోర్డు అడుచుడు బోరట్టుడి
అది క్యాన్సర్ అప్లికేషన్. ಗ್ರಾಮದ ಸಮಸ್ಯೆಗಳ ಮಹಾಪೂರ ಹಾಗೂ ಪ್ರಭಾವಿ ವ್ಯಕ್ತಿಯ ಪ್ರಭಾವಕ್ಕೆ ಮಲಗಿ ಹೋದ ಸಾರ್ವಜನಿಕರ ಗೋಳು ಗ್ರಾಮದಲ್ಲಿ ಚರಂಡಿಗಳ ಅವ್ಯವಸ್ಥೆ ತನ್ನ ಮಾತು ಕೇಳಿದ ವ್ಯಕ್ತಿಗಳ ಮನೆಯ ಮುಂದೆ ಅವ್ಯವಸ್ಥೆಯ ಆಗಬೇಕು ಸೃಷ್ಟಿ ಮಾಡುವಂತಹ ಇವರು ಗ್ರಾಮ ಪಂಚಾಯಿತಿಯಲ್ಲಿ ಸಾರ್ವಜನಿಕರು ತಮ್ಮ ಗ್ರಾಮದ ಅಭಿವೃದ್ಧಿಗೆ ಕೇಳಿದ್ರೆ ನಿಮ್ಮ ಚುನಾಯಿತ ಜನಪ್ರತಿನಿಧಿಯನ್ನು ಕರೆದುಕೊಂಡು ಬನ್ನಿ ಅಂತ ಹೇಳ್ತಾರೆ. ಆದರೆ ಚುನಾಯಿತ ಜನಪ್ರತಿನಿಧಿಯು ಗ್ರಾಮದ ನಿವಾಸಿಯಾಗದೆ ಬೆಂಗಳೂರಿನ ನಿವಾಸಿಯಾಗಿದ್ದಾರೆ. ಬೆಂಗಳೂರಿನ ನಿವಾಸಿ ಹಳ್ಳಿಯ ಬದುಕು ಮತ್ತು ಜನರ ಯೋಗಕ್ಷೇಮ ತಿಳಿಯುವುದಾದರೂ ಹೇಗೆ ಎಂಬುದು ಗ್ರಾಮಸ್ಥರ ಅಳಲು. ಒಮ್ಮೆ ನೋಡಿ ಗ್ರಾಮದ ಚರಂಡಿ ವ್ಯವಸ್ಥೆ ಹೇಗಿದೆ ಅಂತ. ನಮ್ದು ಇಲ್ಲೇ ಜಮೀನಿದೆ, ಇವರೆಲ್ಲ ರೈತರೇ, ಅಕ್ಕಪಕ್ಕ ಜಮೀನಿರೋ ರೈತರೇನೆ. ಸೊ ಇದು ಬಂದ್ಬಿಟ್ಟು 2 ಎಕರೆ 2 ಕುಂಟೆ ಇರ್ತಕ್ಕಂಥ ಸರ್ಕಾರಿ ಜಮೀನು. ಇದಕ್ ಮುಂಚೆ ಸುಮಾರು ಜನ ಅರ್ಜಿ ಹಾಕೊಂಡಿದ್ದಾರೆ, ಅಕ್ಕಪಕ್ಕ ಇರೋರು 21 ಅಲ್ಲಿ ಹಾಕೊಂಡಿದ್ದಾರೆ. ಅವರು ಹಾಕೊಂಡಿದೀವಿ ಅಂತ ಹೇಳ್ತಾ ಇದಾರೆ. ಹಾಕೊಳಕ್ ಹಕ್ಕು ಪ್ರತಿಯೊಬ್ಬರಿಗೂ ಇದೆ, ಯಾರಿಗೂ ನಿರ್ಬಂಧ ಮಾಡೋಂತ ಹಕ್ಕು ಯಾರಿಗೂ ಇಲ್ಲ. ನಾವು ಯಾರಿಗೂ ನಿರ್ಬಂಧನೂ ಮಾಡ್ತಾ ಇಲ್ಲ. ಆದ್ರೆ ಪ್ರಶ್ನೆ ಏನಿರೋದು ಅಂದ್ರೆ ಇವ್ರ ಪೊಸಿಷನ್ಗೆ ಬರೋಂತ ಹಕ್ಕು ಇವ್ರಿಗೆ ಯಾರು ಕೊಟ್ಟಿರೋದು ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ. ಹಂಗಾಗಿ ಇದಕ್ ಮುಂಚೆ ಇದು ಇವತ್ತಿಂದಲ್ಲ, ಸುಮಾರು ನೀವು ಇಲ್ಲಿಂದ ನೋಡ್ಬೋದು, ಬಂಡೆ ಇಲ್ಲಿಂದ ಶುರುವಾಗಿರೋದು. ಇದು ಇಲ್ಲಿ ಶುರುವಾದ್ರೆ 2 ಎಕರೆವರೆಗೂ ಬಂಡೆನೇ ಇದ್ದಿದ್ದು. ಅದೇನೇ ಇರಲಿ, ಸಾರ್ವಜನಿಕರ ಬದುಕು ಅಧಿಕಾರಿಗಳ ಚೆಲ್ಲಾಟದೊಂದಿಗೆ ಕೊನೆಯಾಗುತ್ತಾ ಅಥವಾ ಪ್ರಭಾವಿಗಳ ಚದುರಂಗದಲ್ಲಿ ಅಧಿಕಾರಿಗಳು ಇದ್ದಾರಾ ಎಂಬುದು ಗೊತ್ತಾಗ್ತಾ ಇಲ್ಲ. ಈ ವಿಚಾರಗಳನ್ನು ಅಧಿಕಾರಿಗಳನ್ನು ಕೇಳಲಾಗಿ ಅವರ ನಮಗೆ ಮಾಹಿತಿ ಬಂದಿರುವುದೇ ಇಂದು ನಾವು ತಳತನಕ್ಕೆ ಮಾಡ್ತೇವೆ ಎಂಬುದಾಗಿ ಭರವಸೆಯನ್ನು ನೀಡುತ್ತಾರೆ. ಭರವಸೆಯೊಂದಿಗೆ ಬಡವನ ಜೀವನ ಹಸನಾಗುತ್ತಾ ಅಥವಾ ಅಧಿಕಾರಿಗಳ ಉತ್ತಮ ಕೆಲಸದೊಂದಿಗೆ ಸಾರ್ವಜನಿಕರಿಗೆ ಸಿಗುತ್ತಾ ಸೌಲಭ್ಯ? ಸರ್ಕಾರ ಆಸ್ತಿಗಳು ಮರಳಿ ಸರ್ಕಾರಕ್ಕೆ ಪಡೆಯುವ ನಿಟ್ಟಿನಲ್ಲಿ ಅಧಿಕಾರಿಗಳು ಕಾರ್ಯೋನ್ಮುಖರಾಗ್ತಾರಾ ಎಂಬುದು ಕಾದು ನೋಡಬೇಕಾಗಿದೆ. ನನಗೆ ಮಾಹಿತಿ ಕೊಟ್ಟಿರೋದು ನಿನ್ನೆ ಇವ್ರು ಬಂದ ತಕ್ಷಣ ನಾನು PDO ಅವ್ರಿಗೆ ಹೇಳಿದ್ದೀನಿ, ಇದ್ರ ಬಗ್ಗೆ ನಾನು ವರದಿ ಕೇಳ್ತಾ ಇದ್ದೀನಿ, ವರದಿ ರೆಡಿ ಮಾಡ್ಕೊಳ್ಳಿ ಅಂತ ಹೇಳಿ, ಸ್ಥಳ ತನಿಖೆಯನ್ನು ಮಾಡಿ ವರದಿ ಕೊಡಿ ಅಂತಾನು ಹೇಳಿದ್ದೀನಿ. ಅಟ್ ದ ಸೇಮ್ ಟೈಮ್ ನಾನು ವಿಸಿಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. BO ಅವ್ರ ಗಮನಕ್ಕೂ ತಗೊಂಬನ್ನಿ ಅಂತಾನು ಹೇಳಿದ್ದೀನಿ. ನಾನು ಕೂಡ ಇವ್ರು ನಿನ್ನೆ ನನಗೆ ಅರ್ಜಿ ಕೊಟ್ಟಿದ್ದಾರೆ, ಅದನ್ನ PDO ಅವ್ರಿಗೂ ಹಾಕ್ತೀನಿ ಮತ್ತೆ BO ಅವ್ರಿಗೂ ಹಾಕ್ತೀನಿ. ಹೇಳ್ತಿರೋದು ನಿನ್ನೆ ಇವ್ರು ಬಂದು ದೂರು ಕೊಟ್ಟಿದ ತಕ್ಷಣ ನಾನು PDO ಹೇಳಿದ್ದೀನಿ, ಓರಲ್ಲಿ ಎಲ್ಲ ಲಿಖಿತ ಸಂದೇಶನ ನನಗೆ ಕೊಡಬೇಕು ಅಂತಾನು ಹೇಳಿದ್ದೀನಿ. ನಿನ್ನೆನೆ ಇವ್ರು ನನಗೆ ಮಾಹಿತಿ ಕೊಟ್ಟಿರೋದು. ನಾನು ಅವ್ರಿಗೂ ಕೂಡ ಹೇಳಿದ್ದೀನಿ, ನಾನು ಬರ್ತೀನಿ, ಸ್ಪಾಟಿಗೆ ಬರ್ತೀನಿ, ನಾನು ನೋಡ್ತೀನಿ ಅಂತ ಹೇಳಿ ಕಳಿಸಿದ್ದೀನಿ. ಆ ರೀತಿ ಇಲ್ಲ, ನರೇಗಾ ಇರೋದು ಎಲ್ಲರೂ ಏನೋ ಒಂದು ಗ್ರಾಮೀಣ ಅಭಿವೃದ್ಧಿಗಾಗಿನೇ ಮತ್ತೆ ಏನು ನಮ್ಮ ನಾಗರಿಕರಿಗೆ ಶಾಶ್ವತ ಆಸ್ತಿ ಕ್ರಿಯೇಟ್ ಮಾಡ್ಕೊಡ್ಲಿಕ್ಕಾಗಿನೇ ಇರೋದು. ಆ ರೀತಿ ಏನಾದರೂ ಒಬ್ಬರಿಗೆ ಬೇಕಾದಂಗೆ ಏನಾದರೂ ಮಾಡ್ತಾ ಇದ್ದಾರೆ ಅಂತ ನಿಮ್ಗೆ ಕಂಡು ಬಂದರೆ ನಮಗೆ ಖಂಡಿತ ದೂರು ಕೊಡಿ. ಸಂಬಂಧಪಟ್ಟಂಗೆ ಎಷ್ಟು ದೂರುಗಳು ಬಂದಿದೆ, ಎಷ್ಟು ಎಲ್ಲ ನಾವೆಲ್ಲ ಅಟೆಂಡ್ ಮಾಡಿ ಅದನ್ನು ಬಗೆಹರಿಸೋದು. ಆ ರೀತಿ ಏನಾದರೂ ನಿಮ್ಗೆ ಸಂಶಯ ಇದ್ದರೆ ಲೆಟ್ ದೆಮ್ ಗಿವ್ ಇನ್ ರೈಟಿಂಗ್, ನಾವು ಅದನ್ನು ಅಟೆಂಡ್ ಮಾಡ್ತೀವಿ. ರೈಟ್ ಯಾವುದು ಮಾಹಿತಿ ಇಲ್ಲ, ಇಫ್ ಎನಿಥಿಂಗ್ ಕಮ್ಸ್ ಇನ್ ರೈಟಿಂಗ್ ಐ ವಿಲ್ ಟೇಕ್ ಆಕ್ಷನ್.